ಐಶ್ವರ್ಯ, ನಿಮ್ಮಮ್ಮನ ಪರಿಸ್ಥಿತಿ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ. ಈಗಾಗ್ಲೇ ಅವಳಿಗೆ ಒಂದ್ಸಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಆಗ ರಂಗೇಗೌಡ್ರೆ ತಾನೇ ಬಂದು ಅವಳನ್ನ ಕಾಪಾಡಿದ್ದು. ಈಗಲೂ ಅಷ್ಟೇ, ಅವಳು ಬದುಕುಳಿಬೇಕು ಅಂದ್ರೆ ನೀನ್ ಈ ಮದುವೆಗೆ ಒಪ್ಕೋಬೇಕಮ್ಮ. ದಯವಿಟ್ಟು ಒಪ್ಕೋ. ನೋಡು, ನಿನ್ನ ಮದುವೆನ ಕಣ್ತುಂಬ ನೋಡಿ ಆನಂದ ಪಡ್ಬೇಕು ಅಂತ ಅವಳು ಆಸೆ ಪಟ್ಟಿದ್ದಾಳೆ. ಅವಳ ಆಸೆನ ನಿರಾಸೆಗೊಳಿಸ್ಬೇಡ ಕಂದ, ನಿರಾಸೆಗೊಳಿಸ್ಬೇಡ. ತಾಯಿ ಋಣ ತೀರ್ಸೋಕಾದ್ರೂ ಈ ಮದುವೆಗೆ ಒಪ್ಕೊಮ್ಮ. ನೋಡು, ನೀನು ನನ್ನ ಮಗಳು ಅಂತ ಈ ಮದುವೆ ಆಗು ಅಂತ ಕೇಳ್ಕೊತಿಲ್ಲ ಕಣೆ. ಅವಳು ಜೀವ ಉಳಿಸು ಅಂತ, ಅವಳಿಗೆ ಪ್ರಾಣ ಭಿಕ್ಷೆ ಕೊಡು ಅಂತ ಕೇಳ್ಕೊತಾ ಇದ್ದೀನಿ. ಒಪ್ಕೋಕಂದ, ನಮ್ಮನೆ ದೀಪ ಆರೋದಕ್ಕೆ ಬಿಡ್ಬೇಡಮ್ಮ. ನಿನ್ನ ತವ್ರ ಮನೆ ದೀಪ ಆರೋದಕ್ಕೆ ನೀನೇ ಅವಕಾಶ ಮಾಡ್ಕೊಡ್ಬೇಡ ಕಂದ. ಒಪ್ಕೊಮ್ಮ, ಒಪ್ಕೊಳೆ. ಆಯ್ತಪ್ಪ. ನಾನ್ ನಿಮ್ಮನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡೆ ಅಂದ ಕಾರಣಕ್ಕೆ ನಿಮ್ಮನ್ನ ಒಪ್ಕೊಂಡಿದ್ದೀನಿ ಅನ್ನೋ ಭ್ರಮೇಲಿ ಇರಬೇಡಿ. ಈಗ ನಿಮ್ಮ ಮೇಲಿರೋ ಪ್ರೀತಿ ಸತ್ತು ಹೋಗಿದೆ. ನೀವ್ ಹೇಗೆ ನಿಮ್ಮ ತಾಯಿ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನ ಮದುವೆ ಆಗ್ತಿದ್ದೀರೋ, ಹಾಗೆ ನಾನು ನನ್ನ ತಾಯಿನ ಉಳಿಸ್ಕೊಳ್ಳೋದಕ್ಕೆ ಈ ಮದುವೆ ಆಗ್ತಿರೋದು ಅಷ್ಟೇ. ನೀವು ನನ್ನ ಮನ್ಸಿಗೆ ಮಾಡಿರೋ ನೋವಿಗೆ ನಾನು ಯಾವತ್ತೂ ಕ್ಷಮಿಸಲ್ಲ. ನಾನು ಯಾವತ್ತಿದ್ರೂ ನಿಮ್ಮ ಹೆಂಡತಿ ಅನ್ನೋ ಹೆಂಗಸಾಗಿರ್ತೀನಿ ಹೊರತು ಪ್ರೀತಿಸೋ ಹೆಣ್ಣಾಗಿರಲ್ಲ ಅನ್ನೋದನ್ನ ಮರಿಬೇಡಿ. Sari